It's 5 o'clock and we have started. Okay, let's go. ಬೆಳಿಗ್ಗೆ 5 o'clockಗೆಲ್ಲ ನಾವು ನಮ್ಮ ಏರ್ ಬಿ ಎನ್ ಬಿನ ಬಿಟ್ವಿ. ಬಿಕಾಸ್ ಆಮೇಲೆ ಬಿಸಿಲಾಗ್ಬಿಡತ್ತೆ, ಹತ್ತಕ್ಕಾಗಲ್ಲ. ಅರ್ಲಿ ಮಾರ್ನಿಂಗ್ ಫ್ರೆಶ್ ಇರ್ತೀವಿ, ಅವಾಗ ಹತ್ತಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ ನಮ್ಮ ಏರ್ ಬಿ ಎನ್ ಬಿಲಿ ಈ ಥರ ಡೆಕೋರೇಟ್ ಎಲ್ಲ ಮಾಡಿದ್ರು. ಒಂಥರ ಒಳ್ಳೆ ವೈಬ್ಸ್ ಇತ್ತು ಏರ್ ಬಿ ಎನ್ ಬಿ. ಇಟ್ ವಾಸ್ ನಾಟ್ ಈವನ್ ದ್ಯಾಟ್ ಎಕ್ಸ್ಪೆನ್ಸಿವ್. ವಿ ಆಲ್ವೇಸ್ ಪ್ರಿಫರ್ ಏರ್ ಬಿ ಎನ್ ಬಿ ಓವರ್ ಹೋಟೆಲ್ಸ್. ಯಾ, ಸಿ ಹೌ ಕಾಮ್ ತಿರುಪತಿ. ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲಿಪೆರಿಯಿಂದ. ಇಲ್ಲೇ ಒಂದು ಕಡೆ ನಾವು ನಮ್ಮ ಗಾಡಿನ ನಿಲ್ಲಿಸ್ಬಿಟ್ಟು ಚಪ್ಪಲಿ ಅನ್ನೋ ಕೈಯಲ್ಲೇ ಹಿಡ್ಕೊಂಡು ವಿ ಸ್ಟಾರ್ಟೆಡ್. ಅರೌಂಡ್ 5:30 5:40 ಆಗಿತ್ತು ವೆನ್ ವಿ ಸ್ಟಾರ್ಟೆಡ್ ದ ಯುನೋ ಕ್ಲೈಂಬಿಂಗ್. ಸ್ಟಾರ್ಟ್ ಮಾಡಿದ್ವಿ. ಇಟ್ಸ್ 5:30 ನಾವು. ಸೊ ಯಾ, ಶನಿವಾರ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ರಶ್ ಕೂಡ ಹೆವಿನೇ ಇತ್ತು. ಇಟ್ಸ್ ನಾಟ್ ಅಬೌಟ್ ವೀಕೆಂಡ್ಸ್, ತಿರುಪತಿ ಈಸ್ ಆಲ್ವೇಸ್ ಕ್ರೌಡೆಡ್, ಬಟ್ ದ್ಯಾಟ್ಸ್ ಓಕೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನಗಂತೂ ಇಟ್ಸ್ ಅ ಸ್ಪೆಷಲ್ ಪ್ಲೇಸ್. ದಿಸ್ ವಾಸ್ ಮೈ ಸೆಕೆಂಡ್ ವಿಸಿಟ್ ಇನ್ 2025. I was so happy, I was so excited to climb, and it was such a divine experience. 5:40ಗೆಲ್ಲ ನಾವು ಆ್ಯಕ್ಚುಯಲ್ ಕ್ಲೈಂಬಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಸಿ ಹೌ ಹ್ಯಾಪಿ ಐ ಲುಕ್. ಕ್ರೌಡು ಆ್ಯಸ್ ಯು. ಟು ಬಿ ಎಕ್ಸಾಕ್ಟ್ 5:40ಗೆ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರು. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿಕೊಂಡು ದೆನ್ ವಿ ಸ್ಟಾರ್ಟೆಡ್. ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲದೂ ಸಿಗುತ್ತೆ ಆನ್ ದ ವೇ. ನೀವು ಹತ್ತೋ ಸ್ಟೆಪ್ಸಲ್ಲಿ ಏನಿರುತ್ತೆ ಅಲ್ಲಿ ಎಲ್ಲದೂ ತಿನ್ನೋಕ್ಕೆ ಆಗಲಿ, ಕುಡಿಯೋಕ್ಕೆ ಆಗಲಿ, ವೆಜ್ಜಲ್ಲಿ ಎಲ್ಲದೂ ಸಿಗುತ್ತೆ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ವೆದರ್ ಕೂಡ ಚೆನ್ನಾಗೇ ಇತ್ತು ಬೆಳಿಗ್ಗೆ ಅಲ್ವಾ. ಇಟ್ ವಾಸ್ ಜಸ್ಟ್ 6 o'clock. ಆ್ಯಂಡ್ ನಾವು ಹಾಗೇನೆ ಒಂದು ಲೆಮನ್ ಸೋಡಾನು ತೊಗೊಂಡ್ವಿ. ಇಟ್ ವಾಸ್ ವೆರಿ ಗುಡ್. ನೀವೇ ನೋಡ್ಬೋದು ಇಲ್ಲಿ ಮಾವಿನಕಾಯಿ, ಕುಂಕುಮ, ಅರಿಶಿನ, ಸೋಡಾ, ಡಿಫ್ರೆಂಟ್ ಟೈಪ್ ಆಫ್ ಚಾಕ್ಲೇಟ್ಸ್, ಎನರ್ಜಿ ಡ್ರಿಂಕ್ಸ್, ಕಡಲೆಕಾಯಿ, ಕಾರ್ನ್, ಎವ್ರಿಥಿಂಗ್ ವಾಸ್ ದೇರ್. ಸಿಗುತ್ತೆ. ಇನಿಷಿಯಲಿ ನಾನೇನು ಕುಡಿಲಿಲ್ಲ, ನನ್ನ ಸಿಸ್ಟರು ಏನು ಕುಡಿಲಿಲ್ಲ. ಮೈ ಫ್ರೆಂಡ್ ಟುಕ್ ದಿಸ್ ಎನರ್ಜಿ ಡ್ರಿಂಕ್ ಆ್ಯಂಡ್ ಶಿ ಅಪ್ರೂವ್ಡ್ ಇಟ್. ತುಂಬಾ ಸುಸ್ತಾಗಿತ್ತು ಈ ಪಾಯಿಂಟ್ ಬರೋವರೆಗೂ. ಬಟ್ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಆರಾಮ ಅನಿಸ್ತು. ಇಲ್ಲಿ ಲಿಟ್ರಲಿ ಶಾಪ್ಸ್ ಇತ್ತು. ಇಡ್ಲಿ, ದೋಸೆ, ವಡೆ ಎಲ್ಲ ಸಿಗ್ತಿತ್ತು. ಬಟ್ ನಾವೇನೂ ತಿನ್ನಲಿಲ್ಲ. ಆ್ಯಕ್ಚುಲಿ ಹತ್ತೋವರೆಗೂ ನಾವುಗಳೇನೂ ತಿನ್ನಲೇ ಇಲ್ಲ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸುಸ್ತಾಗ್ತಾನೆ ಇತ್ತು, ಬಟ್ ಸ್ಟಿಲ್ ವಿ ಡಿಡ್ ಇಟ್. ಯಾ, ನೋಡಿ ಹಾಯ್ ಮಾಡ್ತಾ ಇದ್ದೀವಿ ಎಲ್ಲರೂ ವೀಡಿಯೋಗೆ. ಸಖತ್ ಟೆಂಪ್ಟಿಂಗ್ ಇತ್ತು ಎಲ್ಲ ಫುಡ್ಡು. ಬಟ್ ಅಂದ್ರೂ ನಾವು ಹತ್ಬಿಟ್ಟೆ ತಿಂಡಿ ತಿನ್ನೋಣ ಅಂತ ಹೇಳಿ ಟಿಲ್ ರೀಚ್ ಆಗೋವರೆಗೂ ಏನೂ ನಾವು ತಿನ್ನಲಿಲ್ಲ. ಇಲ್ಲಿ ಒಂದು ಕಡೆ ಮಜ್ಜಿಗೆ ಕುಡಿಯೋಣ ಅಂತ ಹೇಳಿ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಸುಸ್ತಾಗಿತ್ತಲ್ವ, ನೀರು ಬಿಟ್ಟರೆ ಏನೂ ಕುಡ್ದಿರಲಿಲ್ಲ ಅಟ್ ದಟ್ ಪಾಯಿಂಟ್ವರೆಗೂ. ಸೊ ನೀರನ್ನೇ ಕುಡ್ಕೊಂಡಿದ್ದರಿಂದ ಮಜ್ಜಿಗೆ ಕುಡ್ದಿದ್ದಕ್ಕೆ ತುಂಬ ಚೆನ್ನಾಗಿ ಅನಿಸ್ತು. ಕಂಪ್ಲೀಟ್ ಮಾಡಿದ್ವಿ ನಾವು. ಒಂದು 3 ಕಿಲೋಮೀಟರ್ಸ್ ಬಂದಿದ್ದೀವಿ. 3.5, ಇನ್ನು 5.5 ಹೋಗ್ಬೇಕು. ಲೆಟ್ಸ್ ಗೋ.
ಇಲ್ಲಿ ಚುರುಮುರಿ ಇತ್ತು. ನಾನು ತಿನ್ನಲಿಲ್ಲ. ನನ್ನ ಫ್ರೆಂಡು ತಗೊಂಡ್ಳು. ತಿಂದ್ಲು. ತುಂಬ ಸ್ಪೈಸಿ ಸ್ಪೈಸಿ ಇತ್ತು ಅಂತ ಹೇಳಿದ್ಲು. ಬಟ್ ತುಂಬಾನೇ ಚೆನ್ನಾಗಿರುತ್ತಂತೆ. ನಾನು ತಿನ್ನಲಿಲ್ಲ. ಬಟ್ ಏನೋ ಟೆಂಪ್ಟ್ ಆಗ್ತಾ ಇತ್ತು. ತಿನ್ನಬಾರ್ದು, ಹತ್ಬಿಟ್ಟೆ ತಿನ್ನೋಣ ಅಂತ ವಿಲ್ ಪವರ್ ಇದ್ದಿದ್ದರಿಂದ ತಿನ್ನಲಿಲ್ಲ. ತುಂಬ ಸ್ಪೈಸಿ ಇತ್ತು ಅಂತ ಹೇಳಿದ್ಲು. ಹೆಂಗಿದೆ? ತಿನ್ನು. ಚೆನ್ನಾಗಿದ್ಯಾ? ಸ್ಟಿಲ್ ಶಿ ಈಸ್ ಈಟಿಂಗ್. ಕಣ್ಣಿಗೆ ಜಿಂಕೆಗಳೆಲ್ಲ ಕಾಣಿಸೋದು. ಎಷ್ಟು ಖುಷಿ ಆಯ್ತು ಗೊತ್ತಾ ಜಿಂಕೆಗಳನ್ನ ನೋಡಿ. ಚೆನ್ನಾಗಿದೆ. ಹೇಗಿದೆ? ಸೂಪರ್. ಸಾಕು. ಇಟ್ಸ್ ಮೂವಿಂಗ್. ಬಂತನ್ಸುತ್ತೆ ಶ್ರೀವಾರಿ ಅಲ್ಲ. ಫೈನಲಿ ಫೀಡ್ ಮಾಡಬಾರ್ದು ಅಲ್ವಾ? ಡೈರಿ ಕೋವಾ ಪಾಲ್ಕೋವಾ ತಗೊಳ್ಳಿ. ಚೆನ್ನಾಗಿದ್ಯಾ? ಚೇಂಜ್ ಇಲ್ಲ ಇದ್ದಿದ್ರೆ ಕೊಡ್ತಿದ್ದೆ. ಕ್ಯೂಟೀಸ್. 5 ರೂಪಾಯಿನ 5 ರೂಪಾಯಿ. ಮಜ್ಜಿಗೆ 5 ರೂಪಾಯಿನ ಚಲಗ ಮಜ್ಜಿಗೆ 5 ರೂಪಾಯಿನ ಚಲಗ ಮಜ್ಜಿಗೆ 5 ರೂಪಾಯಿ 5 ರೂಪಾಯಿನ 5 ರೂಪಾಯಿ ಮಜ್ಜಿಗೆ 5 ರೂಪಾಯಿನ 5 ರೂಪಾಯಿ 5 ರೂಪಾಯಿನ ಮಜ್ಜಿಗೆ ಚಲಗ ಮಜ್ಜಿಗೆ 5 ರೂಪಾಯಿನ 5 ರೋಡ್ ಹತ್ರ ರೀಚ್ ಆದ್ವಿ ಅಲ್ಲ. 3 kilometers to go. 5 ರೂಪಾಯಿ. ಹಿಂತಿರ್ಗೋ. And we finally reached around 10 o'clock. I was so happy.
తీసుకున్నారు. ఫ్రంట్ సీట్ రెడీ ఉంది, ఫ్యామిలీ సీట్. ಹತ್ತು ಗಂಟೆಗೆ ಹತ್ತಿದಾದ್ಮೇಲೆ ಏನೂ ತಿಂದಿರಲಿಲ್ಲ ಅಲ್ವಾ, ಸೊ ಡೈರೆಕ್ಟಾಗಿ ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, 10:30 ಆಗಿರೋದ್ರಿಂದ ಡೈರೆಕ್ಟಾಗಿ ಊಟನೇ ಸಿಕ್ತಿತ್ತು. ಸೊ ನಾವು ಡೈರೆಕ್ಟಾಗಿ ಹೋಗ್ಬಿಡೋಣ, ಊಟ ಮಾಡೋಣ, ಬಿಕಾಸ್ ಹೊಟ್ಟೆ ತುಂಬ ಹಸಿತಿತ್ತು. ಏನೂ ತಿಂದಿರಲಿಲ್ಲ, ಆ ಮಜ್ಜಿಗೆ ಬಿಟ್ಟರೆ ಏನೂ ಕುಡ್ದಿರಲಿಲ್ಲ. ಸೊ ಹಾಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹೋಗಿ ಊಟಕ್ಕೆ ಕುತ್ಕೊಂಡ್ವಿ. ಸ್ವಲ್ಪ ಹೊತ್ತು ಅವರು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಊಟ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಯಸ ಕೊಟ್ಟಿದ್ರು, ವಿಚ್ ವಾಸ್ ಸೋ ಗುಡ್. ಅನ್ನ, ಸಾಂಬಾರು, ಮಜ್ಜಿಗೆ, ಚಟ್ನಿ ಎಲ್ಲದೂ ಇತ್ತು. ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಹೊಟ್ಟೆ ಹಸಿತಿತ್ತಲ್ವ, ಇಟ್ ವಾಸ್ ವೆರಿ ಗುಡ್. ಕೆಳಗಡೆ ಊಟ ಮಾಡಿಕೊಂಡು ನಾವು ವರಹಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಅದೇನಂದರೆ ಫಸ್ಟು ಬಾಲಾಜಿನ ದರ್ಶನ ಮಾಡೋಕ್ಕಿಂತ ಮುಂಚೆ ನಾವು ವರಹಸ್ವಾಮಿನ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಆವಾಗಲೇ ನಮಗೆ ಹೋಗಿರೋದ್ರದ್ದು ಪುಣ್ಯ ಸಿಗೋದು ಅಂತ ನಾನು ಎಲ್ಲೋ ಕೇಳಿದ್ದೆ. ಸೊ ಲಾಸ್ಟ್ ಟೈಮು ನಾವು ಇಲ್ಲಿಗೆ ಹೋಗ್ಬಿಟ್ಟೆ ಟೆಂಪಲ್ಗೆ ಹೋಗಿದ್ದು. ಸೊ ಈ ಸತಿನೂ ಹೋಗಿದ್ವಿ. ಕ್ರೌಡ್ ಅಂತೂ ಹೆವಿನೇ ಇತ್ತು, ಬಿಸಿಲು ಕೂಡ ತುಂಬಾ ಇತ್ತು, ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. ಹಾಗೂ ಅಲ್ಲೊಂದು 1 ಅವರೇ ಆಯಿತು ನಮಗೆ ದರ್ಶನ ಮಾಡಿಕೊಂಡು ಬರೋದ್ರೊಳಗಡೆ. ಹಾಗೆ ನಾವು ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಬಿಕಾಸ್ ತುಂಬಾ ಬಿಸಿಲಿತ್ತು. ಆಮೇಲೆ ಒಂದು 12:31ಗೆಲ್ಲ ನಾವು ದರ್ಶನ ಮಾಡೋಕ್ಕಂತ ಹೇಳಿಬಿಟ್ಟು ಹೋದ್ವಿ. ನಾವು ಹೋಗಿದ್ದಿದ್ದು ಸ್ಪೆಷಲ್ ಎಂಟ್ರಿ ದರ್ಶನದಲ್ಲಿ. 3 ಮಂತ್ಸ್ ಮುಂಚೆನೇ ನಾವು ಬುಕ್ ಮಾಡ್ಕೊಂಡಿದ್ವಿ, ಯಾಕಂದರೆ ಈಸಿಯಾಗುತ್ತೆ ದರ್ಶನ ಅಂತ ಹೇಳಿ. ನಮಗೆ 2 ಅವರ್ಸಲ್ಲೆಲ್ಲ ದರ್ಶನ ಮುಗ್ದು ಹೋಯಿತು. ಇಲ್ಲಿ ನೋಡಿ ಫೋಟೋಸ್ ಎಲ್ಲ ನಾವು ಟೆಂಪಲ್ಸ್ ಮುಂದೆಲ್ಲ ತೆಗೆಸ್ಕೊಂಡು ಫ್ರೇಮ್ ಹಾಕಿಸ್ಕೊಂಡ್ವಿ. ಸ್ಪೆಷಲ್ ಎಂಟ್ರಿ ದರ್ಶನ 3 ಮಂತ್ಸ್ ಮುಂಚೆನೇ ನೀವು ಬುಕ್ ಮಾಡ್ಕೊಬೋದು. TTD ಆ್ಯಪಲ್ಲಿ ಹೋಗಿ ನೀವು ನಿಮ್ಮ ಆಧಾರ್ ಡೀಟೇಲ್ಸು ಎಲ್ಲ ಕೊಟ್ಟರೆ ಅದು ಬುಕ್ ಆಗುತ್ತೆ. ಇಟ್ಸ್ ದ ಬೆಸ್ಟ್ ಡಿಸಿಷನ್ ವಿ ಹ್ಯಾವ್ ಎವರ್ ಟೇಕನ್. ಯಾಕಂದರೆ ನಮಗೆ ವಿತಿನ್ 2 ಅವರ್ಸ್ ಒಳಗಡೆ ದರ್ಶನ ಆಯಿತು. ತುಂಬ ಚೆನ್ನಾಗೇ ದರ್ಶನ ಆಯಿತು. ನಮಗಂತೂ ತುಂಬಾ ಖುಷಿ ಆಯಿತು. ನಿಮಗೇನಾದರೂ ಅದರದ್ದು ಹೇಗೆ ಬುಕ್ ಮಾಡೋದಂತ ಬೇಕಾದರೆ ಇನ್ಫಾರ್ಮೇಷನ್ ಪ್ಲೀಸ್ ಕಮೆಂಟಲ್ಲಿ ಹೇಳಿ, ನಾನು ಡೀಟೇಲ್ಡಾಗಿ ವಿಡಿಯೋ ಮಾಡ್ತೀನಿ. ಒಂದು 5 ಆಗಿತ್ತು ಅಂದ್ಕೊಳ್ಳಿ, ನಾವೆಲ್ಲ ಮುಗಿಸ್ಕೊಂಡು ಆಚೆ ಬರೋದ್ರೊಳಗಡೆ. ಹಾಗೆ ಟೀ ಎಲ್ಲ ಕುಡ್ಕೊಂಡು ಹಾಗೆ ಅಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ನಾವು ಮತ್ತೆ ಅಲ್ಲೇ ರಾತ್ರಿ ಊಟ ಮಾಡೋಣ ಅಲ್ಲೇ ಅಂತ ಹೇಳಿಬಿಟ್ಟು ಮತ್ತೆ ರಾತ್ರಿ ಊಟ ಮಾಡೋಕ್ಕಂತ ಅಲ್ಲೇ ಬೆಳಗ್ಗೆ ಹೋಗಿದ್ವಲ್ಲ ಅಲ್ಲೇ ಹೋದ್ವಿ. ಊಟ ಚೆನ್ನಾಗಿತ್ತು. ತಿಳಿ ಸಾರು, ಅನ್ನ ಮಾತ್ರ ತುಂಬಾ ರುಚಿಯಾಗಿತ್ತು. ಆಮೇಲೆ ಆ್ಯಸ್ ಯೂಶ್ವಲ್ ಪಾಯಸ ವಾಸ್ ಅಮೇಝಿಂಗ್. ಅನ್ನ, ಸಾಂಬಾರು ಎಲ್ಲ ಚೆನ್ನಾಗಿತ್ತು. ಆಫ್ಟರ್ ಅ ವೆರಿ ಟೈರಿಂಗ್ ಡೇ ಚೆನ್ನಾಗಿತ್ತು ತಿಳಿ ಸಾರು, ಅನ್ನ ತಿಂದ್ಕೊಂಡು ಫೈನಲಿ ದರ್ಶನ ಮುಗೀತು. ಅರೌಂಡ್ 3:45ಗೆ ವಿತಿನ್ 2 ಅವರ್ಸ್ ದರ್ಶನ ಸಿಕ್ತು ನಮಗೆ. ಸೊ ವಿ ಬುಕ್ ಸ್ಪೆಷಲ್ ಎಂಟ್ರಿ ಟಿಕೆಟ್. ಓಕೆ, ಟಯರ್ಡ್. 6:30ಗೆಲ್ಲ ನಾವು ಊಟ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಫುಲ್ ಡೇ ನಾವು ಹತ್ಬಿಟ್ಟು ಸುಸ್ತಾಗಿತ್ತು ನಮಗೆ. ಆದರೂ ದರ್ಶನ ಮಾಡಿದ್ಮೇಲೆ ಆ ಸುಸ್ತೆಲ್ಲ ಹೋಗಿತ್ತು. ಬಿಸಿಲು ಕೂಡ ಜಾಸ್ತಿನೇ ಇತ್ತು. ಸೊ ಹಾಗೆ ಹೋಗೋಣ ಅಂತ ನಾವು ಟೀ ಎಲ್ಲ ಕುಡ್ಕೊಂಡು ಟ್ಯಾಕ್ಸಿ ಮಾಡ್ಕೊಂಡ್ವಿ. ಬಸ್ ಇರಲಿಲ್ಲ ಆ ಟೈಮಿಗೆ, ಸೊ ನಾವು ಟ್ಯಾಕ್ಸಿನೇ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ.
ಫ್ರಮ್ ತಿರುಮಲ ಟು ಅಲಿಪೆರಿ ಅವರು 500 550 ಏನೋ ತೊಗೊಂಡ್ರು. ಐ ಥಿಂಕ್ ವರ್ತ್ ಇಟ್. ನಮ್ಗೆ ಸುಸ್ತಾಗಿತ್ತಲ್ವಾ, ಬಸ್ಸಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ. ಸೊ ಟ್ಯಾಕ್ಸಿಯಲ್ಲಿ ಬಂದಿದ್ದು ನಮಗೆ ತುಂಬ ಚೆನ್ನಾಗಿ ಅನಿಸ್ತು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ತಿರುಪತಿದು. ಅಲಿಪೆರಿಯಲ್ಲಿ ನಾವು ಕಾರ್ ಪಾರ್ಕ್ ಮಾಡಿರೋದ್ರಿಂದ ಅಲ್ಲಿ ಕಾರ್ನ ಪಿಕ್ ಮಾಡಿಕೊಂಡು ನಾವು ಮತ್ತೆ ನಮ್ಮ ಏರ್ ಬಿ ಎನ್ ಬಿಗೆ ಹೋದ್ವಿ. ಇದಾಗಿತ್ತು ನಮ್ಮ ಹೋಲ್ ತಿರುಪತಿ ತಿರುಮಲ ವ್ಲಾಗ್. ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ ಅಂತ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.